ಕೋಲಾರ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಗೌರವಾನ್ವಿತ ಉಪ ಲೋಕಾಯುಕ್ತರು ಬಿ ವೀರಪ್ಪರವರು ಬಾಕಿ ಇರುವ ದೂರುಗಳ ವಿಚಾರ ಹಾಗೂ ಪ್ರಕರಣಗಳ ವಿಲೇವಾರಿ ಸಭೆ 17 ಮತ್ತು 18ರಂದು ಸುಮಾರು 246 ಪ್ರಕರಣಗಳು ಇತ್ಯರ್ಥ ಮಾಡಿರುವುದು ಎಲ್ಲ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಏನಕ್ಕೆ 23 2 ವರ್ಷ ಆಗಿದೆ. ನಾನು 2 ಡೇಸ್ ಟೈಮ್ ಕೊಡ್ತೀನಿ ಸರ್. ರಚ್ಚೆ ಕೂಡ ಹಾಕೊಂಡಿದ್ದಾರೆ. ರಚ್ಚೆನೂ ಸಾರ್ವಜನಿಕರು ಬಿಡ್ತಾ ಇಲ್ಲ. ಇವಾಗ ನೀವೆಲ್ಲ ಹೊಡೆದಾಕಿದಾರ. ಎಷ್ಟು ದಿವಸ ಟೈಮ್ ಬೇಕು ಹೇಳಿ ಕ್ಲಿಯರ್ ಮಾಡ್ತಾರೆ. ಕೋರ್ಟ್ನಲ್ಲಿ ಕೂಡ ವಜಾ ಆಗಿದೆ ಸರ್. ಸಿವಿಲ್ ಕೋರ್ಟ್ನಲ್ಲಿ ವಜಾ ಮಾಡಿಸ್ಕೊಂಡು 100 ಬ್ಲಾಕ್ 1, 2 ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನೀವು 2023 ಇಟ್ಕೊಂಡಿದ್ದೆ ಅಪರಾಧ 2 ವರ್ಷ ಆಗಿದೆ. ನಾವು ತಿಂಗಳಿಗೆ ಕೊಡಲ್ಲ, 15 ದಿವಸ ಟೈಮು ಕೊಡದೇ ಇದ್ರೆ ನೀವೇ ಬಿಟ್ಟು ಹೋಗ್ರಿ ಕೆಲಸ. ರಿಸೈನ್ ಮಾಡಿ ಮನೆಗೆ ಹೋಗಿ. ರಿಸೈನ್ ಮಾಡಿದ್ರೆ ಮನೆಗೆ ಹೋಗಿ ಕೆಲಸ ಮಾಡಿ. ಏನು ಮಾಡ್ತೀರಾ? ಎಲ್ಲಾರ್ದು ತಗೊಂಬಿಡ್ಲಿ ಸರ್. ಸಹಾಯಕ್ಕೆ ಬಿಡಲ್ಲ. ಈಗ ರೀಸೆಂಟ್ ಆಗಿ ನಾನು ಆಗಿರೋದು ಸ್ವಾಮಿ. ನಾನು ಅದಕ್ಕೋಸ್ಕರ ನನಗೆ ಎಲ್ಲ ಟೈಮ್ ಬೇಕಾಗ್ತದೆ. ನೀವೇ ಕಾನೂನಿಗೆ ಅಧಿಕಾರಕ್ಕೆ ರೀಸೆಂಟ್ ಇಲ್ಲ. ಅರ್ಧ ಗಂಟೆ ಸಾಕು. ಯು ವಾಂಟ್ ಎಕ್ಸೈಸ್ ಆಫ್ ಪವರ್. ಅವ್ರು ಮಾರ್ಕ್ ಮಾಡಿದಾರಂತಲ್ಲ, ಬೋರ್ಡ್ ಹಾಕಿದಾರಂತಲ್ಲ, ಇನ್ನೇನು ಬೇಕು? ಹೋಗಿ ನಾಳೆಯಿಂದ ಸ್ಟಾರ್ಟ್ ಮಾಡು. 15 ಡೇಸ್ ಟೈಮ್ ಕೊಡ್ತೀನಿ. ಇನ್ ದಿ ಕೇಸ್ ಆಫ್ ದಿ ಕಂಪ್ಲೇಂಟ್ ಮನುಷ್ಯನೇ ಅವ್ರ ಬ್ಲಡ್ ಇಡ್ತೀರಾ ಕ್ಲೀನ್ ಆಗಿ. ನೆಕ್ಸ್ಟ್ ಕೇಸ್ ಕರೀರಿ, ವಾರೆಂಟ್ ಇಶ್ಯೂ ಮಾಡಿ. Case number 61 N. Nagaraj. ಅರೆಸ್ಟ್ ಮಾಡ್ಕೊಂಡು ಬರ್ತಾವ. ಬುದ್ಧಿ ಬರ್ತಾರೆ. N. Nagaraj, ತಹಸೀಲ್ದಾರ್ ಕೋಲಾರ. ಏನ್ ಮಾಡಿದೆ ಅದು? ಫಾರೆಸ್ಟ್ ಯೂನಿವರ್ಸಿಟಿ ಮತ್ತೆ ರೆವಿನ್ಯೂ ಯೂನಿವರ್ಸಿಟಿ ತಗೊಂಡು ಟ್ರಾನ್ಸ್ಪೋರ್ಟ್ ಕಮಿಟಿ ಸರ್ ಅಪ್ರೂವಲ್ ತಗೊಂಡು ಎಲ್ಲಿ ಕೊಟ್ಟಿದೆ ಎಂಡಾರ್ಸ್ಮೆಂಟ್? ಕಾನೂನು ಬದ್ಧ ಕೊಟ್ಟಿದ್ದು. ಕಾನೂನು ಒಳಗೆ ಎಲ್ಲಿ ಕೊಟ್ಟಿದೆ ಎಂಡಾರ್ಸ್ಮೆಂಟ್ ಕೊಡಿ. ಪ್ಲೀಸ್ ಕೊಟ್ಟಿದ್ದೀವಿ ಸರ್. ಅವ್ರಿಗೆ ಎಲ್ಲಿ ಕೊಟ್ಟಿದ್ಯಾ? ಅವ್ರಿಗಾಗಿದೆ ಸರ್. ಅಲ್ಲಪ್ಪ, ಚೌಡೇಶ್ವರಿ ರೀತಿ ಇಶ್ಯೂ ಮಾಡಿದೀನಿ ಅಂತ ಅವ್ರಿಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದೀರಾ? ಚೌಡೇಶ್ವರಿ ಸಂಘ ಅವರು ಸರ್, ಅವರು ಬಂದಿಲ್ಲ. ಅವ್ರು ರದ್ದುಪಡಿಸಿ ಅಂತ ಕೇಳಿದ್ದಾರೆ, ಮುಂದೆ ಕಂಪ್ಲೇಂಟ್ ಕೊಡ್ತಾರೆ, ಕಾನೂನು ವಿರುದ್ಧ ಮಾಡ್ತಾರೆ ಅಂತ. ಕಾನೂನು ಪರವಾಗಿ ಎಲ್ಲಿ ಕೊಟ್ಟಿದೆ ಎಂಡಾರ್ಸ್ಮೆಂಟ್? ಸರ್ ಅವ್ರಿಗೆ ಆಫೀಸ್ಗೆ ಬಂದಿದ್ರು ಸರ್. ಅವ್ರಿಗೆ ನಾವು ಯೂನಿವರ್ಸಿಟಿ ಎಲ್ಲ ಬಂದಿರೋದು ಕಾನೂನು ಪ್ರಕಾರವಾಗಿ ಈ ರೀತಿ ಈಗೆಲ್ಲ ಕೊಟ್ಟಿದ್ದೀವಿ. Appeal is filed. The Assistant Commissioner shall verify the records and proceed with the matter, decide strictly in accordance with law. If any case the intimation letter issued by Deputy Tahsildar without verifying the records, then Deputy Tahsildar has to face the music. Near the above, the present complaint here will close. It is invited to the complaint to file appeal before the Assistant Commissioner. Madam, as soon as decide ಮಾಡ್ತಾರೆ appeal. Such appeal is filed. ಅವ್ರು ಸರಿಯಾಗಿ ಮಾಡಿಲ್ಲ ಅಂದ್ರೆ ಅವ್ರಿಗೆ ಮ್ಯೂಸಿಕ್ ಆಗುತ್ತೆ ಅಂತ ಹೇಳಿ ಬರ್ತಿದ್ದೀನಿ. Within 3 months appeal should be disposed within 3 months. ನಾಳೆ ಅಪೀಲ್ ಹಾಕಿ ಹೋಗಿ ಸರ್. ದಾಖಲೆಗಳು ನೀಡದೇ ಇದ್ರು ಹೇಳಿದ್ದು ಎಷ್ಟೋ ಹೇಳ್ತಾ ಇದ್ದೀನಿ, ಮತ್ತೆ ಕಥೆ ಹೇಳ್ತಾ ಇದ್ದೀನಿ. ಅಪೀಲ್ ಅವಕಾಶ ಮಾಡಿಕೊಡ್ತೀನಿ. ಆ ಅಮ್ಮ ಸರಿಯಾಗಿ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಬರ್ದಿದ್ದೀನಿ. ಮಾಡ ಯಾವ್ದು ಸುಮ್ಮನೆ ಹೇಳಿದ್ದೆ ಹೇಳ್ತಾ ಇದ್ದೆ ಮಾಡ್ಬೇಕಾಯ್ತು. ಮೇಡಮ್ 3 months ಟೈಮ್, 3 ತಿಂಗಳಲ್ಲಿ ಮುಗಿಸ್ತಾರೆ. 24ಕ್ಕೆ 3 ನೋಟಿಸ್ ಕೊಟ್ಟಿದ್ರು ಅವರು ಆಪೋಸಿಟ್ ಪಾರ್ಟಿಯವ್ರು ಬರಲಿಲ್ಲ ಅಂತ ಹೇಳಿ ಸಾಹೇಬರು 24ಕ್ಕೆ ನನಗೆ ಹಿಂಬರ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾನು ARE 15 ವಿಚಾರಿಸಿದ್ರೆ ಅವ್ರು ಹೇಳಿದ್ರು, ಮೇಡಮ್ ನೀವು ಇದನ್ನು ಸರ್ವೆ ರಿಪೋರ್ಟ್ ತರಬೇಕು ಅಂದರು. ನಾನು ಹೇಳಿದೆ ಅಂತಾನೆ ಹೇಳಿ ಲೋಕಾಯುಕ್ತರಿಂದ ಇದನ್ನ ನಿಮಗೆ ಹೇಳಿದ್ದಾರೆ ಅಂತ ಹೇಳಿದ್ದಕ್ಕೆ ನಾನು ಬರ್ಕೊಟ್ಟಿದ್ದೀನಿ ಸರ್ ಅವ್ರಿಗೆ ಅರ್ಜಿ. ADLR ಅವ್ರಿಗೆ ಅವರು ನಗರಸಭೆಗೆ ಅಡ್ವೈಸ್ ಡೈರೆಕ್ಟ್ ಮಾಡೋದು. ಪುನಃ ನಗರಸಭೆಯವರು ನನಗೆ ಬರಲ್ಲ ಅಂತ ADLR ಅವ್ರು ಕೊಟ್ಟರು. ನಾನು ಯಾರ ಹತ್ರ ಹೋಗ್ಬೇಕು ಸರ್? Don't ask questions to us. We are not going to answer anybody. We are here only to implement. ಅದೇ ಸರ್, ಯಾರು ಅಂತ ಗೊತ್ತಾಗ್ತಿಲ್ಲ. ನಾನು ಕೊಟ್ಟಿರೋದು ಸರ್. ಎಸ್ ಸರ್, ನೀವು ಅರ್ಥ ಮಾಡಿ ಹೋಗಿ ಫಸ್ಟು. ನೋಟಿಸ್ ಕೊಡಿ, ಎಲ್ರಿಗೂ ಅರ್ಥ ಮಾಡಿ. ನೀವು ಅಲ್ಲಿ ಹೋಗದೇ ಸುಮ್ಮನೆ ಕಳಿಸ್ಬಿಟ್ಟು ಹೆಂಗ್ರಿ? ಎಲ್ಲಿ ಹೇಳಿದ್ರಿ ನೀವು? ಶ್ಯಾಮಲಾ ಸೋ ಅಂತ
ಸೊ ಒಂದು ಒತ್ತುವರಿ ಮಾಡಿರ್ತಾರೆ, ತಕರಾರು ಸಲ್ಲಿಸುತ್ತಾರೆ. ಈ ನ್ಯಾಯಾಲಯದ ಗುಂಟೋಪು ವಾಸ್ ಎನ್ಕ್ರೋಚ್ಡ್ ಬೈ ದಿ ಪಬ್ಲಿಕ್ ಬೈ ಕನ್ಸ್ಟ್ರಕ್ಟಿಂಗ್. ಮನೆಗಳೆಲ್ಲ ಹಾಸ್ಟೆಲ್ ಇದೆ ಅಂತ ಹೇಳಿದಲ್ಲಮ್ಮ, ಎಲ್ಲ ಕ್ಲಿಯರ್ ಮಾಡ್ತಿಲ್ಲ. ಹಾಸ್ಟೆಲ್ ಮನೆ ಎಲ್ಲ ಕ್ಲಿಯರ್ ಮಾಡ್ತಿಲ್ಲ. ಮೇಡಮ್ ಅದು ಸೆಕೆಂಡ್ ಕೇಸ್ ಕೇಸ್ ಇದೆ, ಈಗ ಫಸ್ಟ್ ಒನ್ 2 ಕೇಸ್ ಇದೆ ನಾರಾಯಣ. ಸರ್ ಕ್ಲೋಸ್ ಆಗಿದೆ. ಇವಾಗ ನೀವು ಕೊಟ್ಟಿರೋದು ಬಾರ್ ಅಂಡ್ ರೆಸ್ಟೋರೆಂಟ್. ಫಸ್ಟ್ ಕೇಸು ಶಾಲಾ ಕಟ್ಟಡಗಳು, ಮನೆಗಳು, ಹಾಸ್ಟೆಲ್ ಎಲ್ಲ ಅಂಗಡಿಗಳು ಇದೆ ಅಂತ ಬರ್ದ. ಸಮುದಾಯ ಭವನಗಳು, ಅಂಗನವಾಡಿ. ಅದಕ್ಕೆ ಅಲ್ಲಿ ಅಕ್ರಮವಾದ ಆ ಏರಿಯಾದಲ್ಲಿ ಆ ಥರ ಸ್ಟ್ರಕ್ಚರ್ ಇರೋ ಏರಿಯಾದಲ್ಲಿ ಅವರು ಬಾರ್ ಕೊಟ್ಟಿದ್ದಾರೆ ಪರ್ಮಿಷನ್ ಅಂತ ಇದು ಸರ್. ದಟ್ ಈಸ್ ದ ಓನ್ಲಿ ಗ್ರೀವೆನ್ಸ್ ಸರ್. ಅಲ್ಲಿ ಬಾರ್ ಬರಬಾರ್ದು ಅಂತ ಬಾರ್ ಶಿಫ್ಟ್ ಆಗಿದೆ. ಈ ಸೋಮಾಜದ ಪಲ್ಲಿ ಹೌದು ಸರ್. ಅನ್ನದ ಪ್ರಕಾರ ಶ್ರೀನಿವಾಸಪುರ ತಾಲೂಕು ಸರ್. ಹಾ, ನಾವು ಬಾರ್ ಕಿದಾಕಿದಾರ. ಬಾರು ಮೂసేసినారు, సీజ్ చేసినారు. ಈ 2 ಕೇಸ್లు ಅವೇನಾ? 2 కేసులు అదే. 2 ಯಾಕೆ ಮಾಡಿದಾರೆ? ಇಲ್ಲ, ಸುಲಭ ಅಲ್ಲ. ಅವನೇ 2 ಕೇಸು. ಹೊರದೇವಂಗಹಳ್ಳಿ ವಿಲೇಜ್ ಗ್ರಾಮ ಪಂಚಾಯತಿ ಕೋಲಾರ ಪ್ರಾಪರ್ಟಿ ನಂಬರ್ ಆಸ್ತಿ ಪ್ರಾಪರ್ಟಿ ನಂಬರ್ 410/1 300/1. ಈ ಸೊತ್ತು ಯಾವನು ಯಾವ್ದವರು ಅದರವರು ಸಿ ಚಿಕ್ಕಮುನಿಯಪ್ಪ ಅಂತ. without there being any record. If the complaint is accrued by the order passed by the PDO, he has to file appeal before the executive officer of Panchayat. Immediately already filed appeal in 269/KOL/THO/25 00003 and matter is pending. Executal matter. EO is present. He submits that the appellant will dispose of the earliest strictly in accordance with law. In of the above, the subparty cannot proceed further. In of the problems of yes. ನಮ್ಮಲ್ಲಿದೆ ಕೊಡಬಾ ಕಾರಣ ಅದೆಲ್ಲ ಕಾಪಿ ಕೊಟ್ಟು ಒಂದೊಂದು ಓದ್ಕೊಳ್ಳಿ. It is the case of the complainant that survey number 133, old number 42 of Kattali village has filed application more than 2 years back to get the records. The record was not issued, but endorsement issued. Thereby the present complaint came to court. See, Sunil Kumar submits that he also filed petition before the Honorable High Court of Karnataka in WP concerned ಏನು ಲೈಸೆನ್ಸ್ ಇದು ಬಾರ್ ಅಂಡ್ ರೆಸ್ಟೋರೆಂಟ್ CL2 cleared, removed. The officers ಸುಮಾರು ಜನ ಬರ್ತಾರೆ, ನಮ್ಮ ಸುದ್ದಿನ ತಾಯಿದಾರರು ಅವರೆಲ್ಲ also submits that they support the statement made by the Assistant Commissioner and produce the records. The Narayana is present in both the cases. Submit his grievance is redressed. Not above complaint are by close. Both complaint are by close. ಅದು ಒಳ್ಳೆದಾಗ ನಾನು ಕೇಸ್ ನಂಬರ್ ಸಂಜಯ್ ಏನಾಗಿದ್ದೀರಿ? DDL is present. Submit within 1 month the complaint, the problem will be solved. Submission person calls matter 1 month. 1 ತಿಂಗಳು ಮಾಡಿದಾಗ will be trouble. ಸ್ಟೋರಿ ಹೇಳಿ ನಮ್ಗೆ ಆಗಲ್ಲ. ಕೇಸ್ ನಂಬರ್ 5 ಸತೀಶ್ ಎನ್, ರೆಸ್ಪಾಂಡೆಂಟ್ ಮಂಜುನಾಥ್, ರೆವೆನ್ಯೂ ಇನ್ಸ್ಪೆಕ್ಟರ್. ನಂಬರು ಮೆನ್ಷನ್ ಮಾಡಿಲ್ಲ. ಕೋರ್ಟ್ ಹೋಗಯ್ಯ. ಯಾವ ಸರ್? ಇವ್ರು ಅವ್ರು ಹೇಳ್ತಾರೆ ಅವ್ರ ಜಾಗ ಅಲ್ಲ, ಇದು ನಮ್ಮ ಜಾಗ, ಗೋಮಾಳ ಲ್ಯಾಂಡ್. ಗೋಪಾಲ ಲ್ಯಾಂಡ್ ನಮ್ ದುರಸ್ತಿ ಆಗಿದೆಯಲ್ಲ ಸರ್? ಹಾ, ಕೇಳು ಸ್ವಲ್ಪ. ಹಾ, ದುರಸ್ತಿದ್ರೆ ಕೋರ್ಟ್ ಹೋಗು, ಇಂಜೆಕ್ಷನ್ ತಗೋ ಅವ್ರ ಮೇಲೆ. ಅವ್ರು ನಿಮ್ ಜಾಗ ಅಲ್ಲ ಅಂತ ನೀನು ಅವ್ರ ಜಾಗ ಅಂತ ಡಿಸೈಡ್ ಮಾಡಿ ನಾವು ಮಾಡಕ್ ಆಗಲ್ಲ. ಹಾ. ಕೋರ್ಟ್ ಹೋಗ್ಬೇಕು. ಸರ್ ಇವರು ಬೆಳೆನೆಲ್ಲ ನಮ್ಗೆ ತೊಂದರೆ ಮಾಡಿದ್ದಾರೆ ಸರ್. ಇವರು ಇದು ಪಿನ್ ನಂಬರ್ ಬೇರೆ ಒಂದಿತ್ತು ಸರ್. ಆ ಸ್ಥಳದಲ್ಲಿ ಅವ್ರು ಬಿಡಿಸಿರೋದು ನಕ್ಷೆ. ಆ ನಕ್ಷೆಯಲ್ಲಿ ಬಿಟ್ಬಿಟ್ಟು ನಮ್ಮ ನಕ್ಷೆಯಲ್ಲಿ ಅವ್ರ ಹತ್ರ ಹಣ ತಗೊಂಡು ಇವರು ನಮ್ಮ ನಕ್ಷೆಯಲ್ಲಿ ಬಂದು ಬಿಡಿಸಿದ್ದಾರೆ ಬೇಕಾಗಿ. ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಸ್ಥಳ ಸರ್ ಇದು. ಎಚ್ ಎಸ್ ರೆಡ್ಡಿ, DDLR ಭಾಗ್ಯಮ್ಮ, ಹನುಮಂತರಾಯಪ್ಪ ADLR,
ಪ್ರಭಾಕರನ್ ಡೆಪ್ಯೂಟಿ ತಹಸೀಲ್ದಾರ್, ಶ್ರೀನಿವಾಸ್ ರೆವಿನ್ಯೂ ಇನ್ಸ್ಪೆಕ್ಟರ್. ಹೇಳಿ ಬೇಗ. ಭೂಮಾಪನ ಕಂದಾಯ ವ್ಯವಸ್ಥೆ ಭೂಮಿ ಹೊರಡಿಸಿರುತ್ತಾರೆ. ಅದರ ಊರು ಎಸ್ ಸರ್ ನಮಸ್ತೆ ಸರ್. ಹೇಳಿ. ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ನಾಟ್ ಇಂಪ್ಲಿಮೆಂಟೆಡ್ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಏನು ವಾಟ್ ಸರ್ಕಾರ? ಒಂದು ಸರಿ ಸರ್, ಈಗ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ 2014 ಎಲ್ಲ ಡಾಕ್ಯುಮೆಂಟ್ ಸ್ಕ್ಯಾನಿಂಗ್ ಇದೆ. ಸ್ಕ್ಯಾನಿಂಗ್ ಆದ್ಮೇಲೆ ಕೆಲವು ದಾಖಲೆಗಳು ಕಂಪ್ಯೂಟರ್ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಇದೆ ಸರ್. ಸೊ ಇದ್ರ ಬಗ್ಗೆ ನಾವು ನಮ್ಮ ಹೈಯರ್ ಅಥಾರಿಟೀಸ್ಗೆ ಕಮ್ಯುನಿಕೇಟ್ ಮಾಡಿದ್ದೇವೆ ಸರ್. ಸರ್ಕಾರ ಪ್ರಕಾರ ಮಾಡ್ಬೇಕ್ರಿ ನೀವು. ಮಾಡಿಲ್ಲ. ಸ್ಕ್ಯಾನಿಂಗ್ ಆಗಿದೆ ಸರ್, ಸ್ಕ್ಯಾನಿಂಗ್ ಆಗಿದೆ. ಅವ್ರ ಕಂಪ್ಯೂಟರ್ ರಿವ್ಯೂ ಆಗ್ತಿಲ್ಲ ಅಂತ ಹಾರ್ಡ್ ಕಾಪೀಸ್ ನಮ್ಮ ಹತ್ರ ಬಂದಿದೆ ಸರ್. ಕಂಪ್ಯೂಟರ್ ರಿವ್ಯೂ ಆಗ್ತಿಲ್ಲ ಅಂತ ನಮ್ಮ ಸಂಬಂಧ ಇಲ್ಲ ಸರ್. ಇಲ್ಲ, ನಮ್ಮ ಹೈಯರ್ ಅಥಾರಿಟೀಸ್ ನಾವು ಎಸ್ಕಲೇಟ್ ಮಾಡಿದ್ವಿ ಸರ್. 21 ಇಲ್ಲ, ಒಟ್ಟು ಜಿಲ್ಲೆದ ಈ ಥರ ಸಮಸ್ಯೆಗಳು ನಮ್ಮ ಸಂಬಂಧ ಇಲ್ಲ ಸರ್. ಎಲ್ಲ ದಾಖಲೆನೂ ಇದೆ ಸರ್. ಇದೆ ಏನ್ ದಾಖಲೆ? ರೆಕಾರ್ಡ್ ಸಮೇತ ಕೊಟ್ಟು ಅವ್ರ ಅಕ್ಕ ನಿಮ್ಗೆ ನಿಮ್ ಜಾಗಕ್ಕೆ ಬಂದು ಏನಾದ್ರು ಬೆನ್ಸ್ ಹಾಕಿದ್ರೆ ಆಲ್ರೆಡಿ ಆಲ್ರೆಡಿ ದುರಸ್ತಿ ಆಗಿರ್ತಕ್ಕಂಥ ಸರ್ವೆ ನಂಬರ್ ಎಲ್ಲ ದಾಖಲೆನೂ ನಾವು ನಮ್ಮ ಹತ್ರ ಪ್ರೂಫ್ ಇದೆ. 259 ಗೋಮಾಳ ಪ್ರೂಫ್ ಇದೆ. ಇವತ್ತು ಬೇರೆ ಪ್ರೂಫ್ ಇದೆ ಸರ್. ಇಲ್ಲಿ ಎಲ್ಲ ದಾಖಲೆನೂ ಕೊಡ್ತೀವಿ, ನಮ್ಮ ಹತ್ರ ಪ್ರೂಫ್ ಇದೆ. ನಿಮ್ದು 352 ನಂಬರ್ 352 ಇದರಲ್ಲಿ ಇದರಲ್ಲಿ 352 ನಂಬರ್ ಏನಿದೆ ಆ ನಂಬರ್ ಅಲ್ಲಿ ಬಂದಿವರು ಆಲ್ರೆಡಿ ಸ್ಕೆಚ್ ಮಾಡಿದ್ದಾರೆ. ಇದು ಆಲ್ರೆಡಿ ಕಸ ವಿಲೇವಾರಿಗೆ ಮಾಡಿರ್ತಕ್ಕಂಥ ಸ್ಥಳ ಬಂದ್ಬಿಟ್ಟು ಬೇರೆ. ಇದು ಚೆಕ್ ಬಂದು ಎಲ್ಲ ಪ್ರತಿಯೊಂದು ನನ್ನ ಹತ್ರ ಇದೆ. ಆದ್ರೆ ಇವ್ರು ಆ ಒಂದು ಸ್ಥಳನ ಬಿಟ್ಬಿಟ್ಟು ಸರ್ವೆ ನಂಬರ್ ಅಲ್ಲಿ ಬಂದ್ಬಿಟ್ಟು ಇವರು ಸ್ಕೆಚ್ ಮಾಡ್ತಾರೆ. ಸ್ಕೆಚ್ ನನ್ನ ಹತ್ರ ಇದೆ ಸರ್ ಸ್ಕೆಚ್. ಗೌರ್ಮೆಂಟ್ ಲ್ಯಾಂಡ್ ಅಲ್ಲ, ಅವಂದ ಲ್ಯಾಂಡ್. ಅವ್ರ ಅದ್ಬಸ್ ಹಾಕೊಂಡು ಮಾಡ್ಕೋಬಹುದು. ಅವರು ಸರ್ವೆ ಡಿಪಾರ್ಟ್ಮೆಂಟ್ ನಮ್ಮಲ್ಲೇ ಕೊಟ್ಟಿದ್ರು ಅಂತ ಅವ್ರು ತಿಳುವಳಿಕೆ ಕೊಟ್ಟಿದೀವಿ ಸರ್. ಅಮ್ಮ ಹಳೆ ಪಾಣಲ್ ಇಲ್ಲ, 98 ಇಲ್ಲ ಅಂತಾರಲ್ಲ. 99 ನೋಡಿ ಅದು ಕಂಪ್ಯೂಟರ್ ಜನರೇಟೆಡ್ ಸರ್. ನಾವು ಮ್ಯಾನ್ಯುಯಲ್ ಏನ್ ಮಾಡಿರೋದಿಲ್ಲ ನೀವು ಮಾಡಿದ ಕಂಪ್ಯೂಟರ್ ಬರ್ತಾ ಅದೇ ಬರ್ತಾ ಸರ್. ಫಿಸಿಕಲ್ ಎಂಟ್ರಿ ಏನ್ ಮಾಡಿರಲ್ಲ ಸರ್. ಬೈ ರಿಪೋರ್ಟ್ ಯಾವ ಮಾಡ್ಬೇಕದು ಪಾಣಿ ಇದು ಚೇಂಜ್ ನಂಬರ್ ಸರ್ವೆ ನಂಬರ್ ಯು ಹ್ಯಾವ್ ಟು ಡೂ ಇಟ್. ನೀವು ಅಲ್ಲ, ಯಾವ ದೂರಿಗೆ ಬೇಕಾಗಿಲ್ಲ ಇದಕ್ಕೆ. ಇದರಲ್ಲಿ ಇದೆ ಆಲ್ರೆಡಿ. ಹೋಗಿ ಇನ್ಕಾರ್ಪೊರೇಟ್ ಮಾಡಬೇಕು ನೀವು ಪಾಣಿಯಲ್ಲಿ. ಅವರು ಪಿ ಅನ್ನೋದೊಂದು ತೆಗಿಬೇಕು ಅಂತ ಈಗ ಬೇರೆ ಸರ್ವೆ ನಂಬರ್ ಹೇಳ್ತಿದ್ದಾರೆ. ನಾವು ಅದು DDLR ಕಚೇರಿಗೆ ಅಂತ ಹೇಳಿದ್ವಿ ಸರ್. ನಾನು ಅದನ್ನೇ ಕ್ಲಿಯರ್ ಸ್ವಾಮಿ ನೀವು ತಗೊಂಡು ಹಾಕ್ಬೇಕು. ಕೋರ್ಟ್ ಹೋಗಿ ಕೋರ್ಟ್ ಸೂಟ್ ಹಾಕಿ ಕೊಡ್ತಾ ಇಲ್ಲ ಭಾಗ ಬರ್ಬೇಕು ಅಂತ ದಾಖಲೆಗಳು ಕೊಡ್ತಾ ಇಲ್ಲ ಸರ್. ಅವರು ಕೊಟ್ಟಿದ್ದೀನಿ ನಾನು RTI ನಲ್ಲಿ. ಕೊಡದೆ RTI ನಲ್ಲಿ ಕೊಟ್ಟಿದ್ದೀನಿ ಸರ್. ದಾಖಲೆಗಳು ಅವರಿಂದಾನೇ ಕೊಡ್ಬೇಕು ನನಗೆ. ನಾನು ಯಾರು ಡಾಕ್ಯುಮೆಂಟ್ ಕೊಡ್ಲಿಕ್ಕಿಲ್ಲ ಇಲ್ಲಿ. ಡಾಕ್ಯುಮೆಂಟ್ ನಾಟ್ ಗಿವನ್ ಬೈ ದಿ PDO. ರೈಟ್ ಇನ್ಫಾರ್ಮೇಶನ್ RTI ಆಗ್ತಲ್ಲ ಅಪ್ಲಾಕು ಹಾಕಿದ್ದೀನಿ 19 ಅಲ್ಲಿ 30,000 ಕಾಸ್ಟ್ ಆಗ್ತಲ್ಲ ಅವ್ನಿಗೆ. ಸಿವಿಲ್ ಕೋರ್ಟ್ ಸೂಟ್ ಹಾಕು ನಾನು ಭಾಗಕ್ಕೆ ಬರ್ಬೇಕು ಅಂತ ಮುಗಿತು ಕೇಸು. ಅಲ್ಲ, ನಮ್ಮ ಪಿತ್ರಾರ್ಜಿತ ಆಸೆ ನಮ್ದು ಇಬ್ರು ದಾಯಾದಿಗಳು ಅಂತಾರಲ್ಲ. When there is a dispute, you have to go to the civil court for partition. ಆ ಡಿಸ್ಪ್ಯೂಟ್ ರೈಸ್ ಮಾಡಿರೋದೇ ನಾನು ಸರ್. ಅದಕ್ಕೆ ಇವಾಗ ನಮ್ಮ ಕಂಪ್ಲೇಂಟ್ ಬಂದು ಮೇಡಮ್ ನೈನಾ ಸಬ್ಮಿಟ್ that they are not filed any application before the authority and no documents are produced to prove that in respect of school concern, hereby this complaint came to be rejected on 17/12. Request came to be rejected on 17/12/2025 by issuing endorsement. If the complaint is agreed with the endorsement, they have to challenge same before the before the assistant commissioner or before the concerned court of law. You know the FC fee of 90,600 on 7/9/2023, and all the 45 vehicles now FCs renewed, and 4 vehicles are in the garage. ಹೋಗ್ತಾ ಇದೆ ಗ್ಯಾರೇಜ್ ಇದೆಯಾ? ಇದೆ ಸರ್, ಏನಿದೆ ರಿಪೇರಿಗೆ ಕೊಟ್ಟಿದ್ದೀವಿ ಸರ್. ಪೇಂಟಿಂಗ್ ಹೈಕೋರ್ಟ್ ಇತ್ತು ಹಾಕ್ಬೇಕು ನೀನು.
ಅಲ್ಲ ಸರ್, ಅವ್ರ ತಾಯಿ ಹೆಸರಲ್ಲಿ ಹೊಸದಾಗಿ ಖಾತೆ ಸೃಷ್ಟಿ ಮಾಡಿದ್ದಾರೆ ಸರ್. ಅದಪ್ಪ ಚಾಲೆಂಜ್ ಮಾಡು, ಹೊಸದಾಗಿ ಖಾತೆ ಚಾಲೆಂಜ್ ಮಾಡು. ಆ PDO ಮಾಡಿದ್ದು ಕನ್ಫರ್ಮ್ ಮಾಡ್ಬಿಟ್ಟಿದ್ದಾರೆ ಇವರು. ಸರ್ ಈಗ ಸ್ಥಳ ಮಹಾಜರು ಹೇಳೋದು ಕೇಳ ಅರ್ಥ ಆಗಂಗೆ ಏನ್ ಮಾಡ್ತಾರೆ. PDO ಆರ್ಡರ್ ಮಾಡ್ಕೊಂಡು ಕನ್ಫರ್ಮ್ ಮಾಡಿದ್ರ ಇವಾಗ ಮುಂದೆ ಅಪೀಲ್ ಪೆಂಡಿಂಗ್ ಇದೆಯಾ ಸರ್. ಇವರು ಇವಾಗ PDO ಅವರು ವರದಿ ಕೊಟ್ಟಿರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಈ ಇದನ್ನ ಇದು ಮಾಡಿದ್ದಾರೆ ಸರ್. ಎದುರುದಾರರು ಯಾವುದೇ ಸಮಜಾಯಿಷಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು if the complaint is agreed by the order passed by the PDO as well as the EO under the clause of section 269(1) of the Karnataka Penal Act, which is final, it is for the complaint to challenge said before the High Court of Karnataka. Thereby this authority cannot decide the validity otherwise of the order passed by the either PDO or EO. In the clause of section 8(1) the related time to say record complaint to first. 26/2022 ಸರ್. 26/2022 ಸರ್. 22 ಹೌದು ಸರ್. ಸರ್ ನಮ್ಮ ಮೇಲೆ ಒತ್ತುವರಿ ಆಗಿದೆ ಅಂತ ಕೊಟ್ಟಿರೋದು ಸರ್. PDO ಅವರು ಒತ್ತುವರಿ ಆಗಿಲ್ಲ ಅಂತ ರಿಪೋರ್ಟ್ ಕೊಟ್ಟರು ನಮಗೆ ಬೇಕು ಅಂತಾನೆ 2 ವರ್ಷದಿಂದ ನಮಗೆ ತೊಂದರೆ ಕೊಟ್ಟರು ಸರ್. ಸರ್ ಯಾವಾಗ ಆಗಿದೆ ಸರ್ ದಯವಿಟ್ಟು ಒಂದೇ ಒಂದು ನಿಮಿಷ ಸರ್. PDO ಸಾರು ಮತ್ತು EO ಸಾರು ಫಸ್ಟ್ ಸಾರಿ ಬಂದಾಗ ಎಲ್ಲರೂ ಸರ್ ಕರೆಕ್ಟಾಗಿ ಅಳತೆ ಮಾಡಿದ್ರು ಸರ್. ಮತ್ತೆ ಇದು ಮಾಡಿದ ಮೇಲೆ 2ನೇ ಸರಿ ನಮ್ಮ ಅಪಾಯಿಂಟ್ ಯಾರಿದ್ದಾರೆ ಸರ್, ಅವ್ರದ್ದು 1 ಎಕರೆ ಮೇಲೆ ಇದೆ ಸರ್ ಸರ್ಕಾರಿ ಜಮೀನು. ಅವ್ರ ಜೊತೆ ಸೇರಿಕೊಂಡು ಮತ್ತೆ ಅವ್ರು ಹೇಳಿದಾಗ ಅವ್ರು ಎಲ್ಲಿಗೆ ಹೇಳಿದ್ರೆ ಅಲ್ಲಿ ಬಂದು ಕಾಲಲ್ಲಿ ಗಿರಾಕ್ತಾರೆ ಸರ್, ಇಲ್ಲಿ ಉಣ್ಕೊ ಅಂತ ಸರ್. ಸತೀಶ ಸರ್ ಇವ್ರ ಕಾಲ್ ಗೆರ್ರಾಕಿ ನಿಮ್ಮ ಆಕ್ಟ್ 93 ಪ್ರಕಾರ ಕ್ರಮ ವಹಿಸಿ ಅಂತ ಇಒ ಕೋರ್ಟ್ ಆದೇಶ ಆಗಿದೆ ಸರ್. ಆದರೆ OS ನಂಬರ್ 515/2022 ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಅಂಡ್ ನಾವು ಇಒ ಕೋರ್ಟ್ ಆದೇಶದ ಪ್ರಕಾರ ನಾವು ಸ್ಥಳ ಮಾಜರ್ಗೆ ಹೋದಾಗ ಅಲ್ಲಿ ಅಣ್ಣ ತಮ್ಮಂದಿಯರ ವ್ಯಾಜ್ಯ ಇದೆ ಅಂತ ಗೊತ್ತಾಯ್ತು ಸರ್. ಅವರು ಮಾಜರಾಗಕ್ಕೂ ಬಿಡಲಿಲ್ಲ ಸರ್. ಅವರು ಕೋರ್ಟ್ ಅಲ್ಲಿ ಯು ಡಿಪಾಸಿಟ್ ಅಮೌಂಟ್ ವೇರ್ ಕೋರ್ಟ್ ಮ್ಯಾಟರ್ ಇಸ್ ಪೆಂಡಿಂಗ್. ಇಲ್ಲ ಸರ್, ಕೋರ್ಟಲ್ಲಿ ವ್ಯಾಜ್ಯ ಇಲ್ಲ ಸರ್, ಕೋರ್ಟ್ ಕಾಪಿನೇ ಇದೆ ಸರ್. ಕೋರ್ಟ್ ಕಾಪಿ ಒರಿಜಿನಲ್ ಕೋರ್ಟ್ ಕಾಪಿ ಸರ್. ಅದು ಬೇರೆದು ಸರ್. ಕಂಪ್ಲೇಂಟ್ಸ್ ಮಿಸ್ ಮಾಡ್ತಾರೆ. ಯಾರು ಮಿಸ್ಮ್ಯಾಚ್ ಅಲ್ಲ, ನಾನು ರಿಪೋರ್ಟ್ ಆಗಿ ಕೊಡ್ಬೇಕಮ್ಮ. ನಿಮ್ಮ ಸುಮ್ಮನೆ ಇದು ಎಕ್ಸ್ಟ್ರಾ ಕೊಟ್ಟು ನಾವು ಹಾಕೊಂಡು ಕೂತ್ಕೋಬೇಕಾ? ಎಲ್ಲಿದೆ? ಇಲ್ಲೆಲ್ಲೂ ನಿಮ್ಮ ಇದ್ರಲ್ಲಿ ನಿಮ್ಮ ಬರ್ಕೊಟ್ಟೋದ್ರಲ್ಲಿ 8 ಲಕ್ಷ ಕೊಟ್ಟಿದ್ದೀರಿ. ರಿಪೋರ್ಟ್ ಬರೀಬೇಕಲ್ರಿ, ಯಾರಿಂದ ಅವ್ರಿಗೆ ಸಂಬಂಧ. ಕಮಿಷನರ್ ಪಾರ್ಟಿ ಮಾಡ್ಕಮ್ಮ. ಕಮಿಷನರ್ ಕಾರ್ಪೊರೇಷನ್ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಕಾರ್ಪೊರೇಷನ್ ಕೋಲಾರ ಮಾಡಿ. ದಿ ಕಮಿಷನರ್ ನವೀನ್ is present, submit this will issue notice both the complaint and encroacher and measure the property of Satpal in account with law within a period of 1 month. 1 ತಿಂಗಳು ತಗೊಂಡು ನೋಟಿಸ್ ಕೊಡಿ ಅವ್ರಿಗೆ. ಎಷ್ಟೇ 7 days ನೋಟಿಸ್ ಕೊಡ್ಬೇಕಾ? 7 days ಕೊಡಿ. ಬರ್ತಾ ಇದ್ರೆ ಸರ್ವ್ಡ್ ನಾಟ್ ಕೋಪರೇಟೆಡ್ ಅಂತ ಬರೀ ಕ್ಲೋಸ್ ಮಾಡಿ. ಇವ್ರು ಯಾರು ಅಕ್ವೈರ್ ಮಾಡಿದಾರೆ ಅಂತ ಹೇಳಿದ್ದಾರೆ, ಅವರು ಹತ್ರ ಡಾಕ್ಯುಮೆಂಟ್ ತಗೊಂಡು ಇಬ್ಬರದು ನೋಟಿಸ್ ಇಶ್ಯೂ ಮಾಡಿ ಅವ್ನಿಗೆ. ಅವ್ನು ಬಂದಿಲ್ಲ, ಡೋಂಟ್ ಬಾದರ್. ಇವ್ರನ್ನ ತಗೊಂಡೋಗಿ ಮಾಜರ್ ಮಾಡಿ. ಅವ್ನಿಗೆ ಅಷ್ಟು ಪ್ರೊಡ್ಯೂಸ್ ಡಾಕ್ಯುಮೆಂಟ್ಸ್. ಅವ್ನು ಬಂದಿಲ್ಲ ಅಂದ್ರೆ ಅವ್ನು ಬಂದಿಲ್ಲ, ದಿಸ್ ಎಂಡಾರ್ಸ್ಮೆಂಟ್ ಇಟ್ಸೆಲ್ಫ್ ಇಸ್ ಇಲ್ಲಿಗಲ್. ಎಂಡಾರ್ಸ್ಮೆಂಟ್ ಇಶ್ಯೂ ಬೈ ಯು ಎಸ್ಕೇಪಿಂಗ್ ಇಲ್ಲಿಗಲ್ ಎಂಡಾರ್ಸ್ಮೆಂಟ್. ನೋಟಿಸ್ ಕೊಡ್ಬೇಕು, ಕಾನೂನು ಪ್ರಕಾರ ಇಬ್ರು ಕೊಡ್ಬೇಕು. ಅವ್ನು ಬಂದಿಲ್ಲ, ಆಬ್ಸೆಂಟ್. ನೋಟಿಸ್ ಸರ್ ಆಬ್ಸೆಂಟ್, ನಾಟ್ ರೆಸ್ಪಾಂಡೆಂಟ್. ಮಾಜರ್ ಮಾಡಿ ಎಷ್ಟು ಬೇಕು. ಅವ್ನು ಬಂದಿಲ್ಲ ಅಂತ ಕೊಟ್ಟು ಹೆಂಗಂತ ಕೊಡ್ತೀವಿ. ಅವೇನೋ ಕರ್ಕೊಂಬರ್ಕಾಗತ್ತ ಅವನ್ನ 1 ವಾರದಲ್ಲಿ. ದಿ ಕಮಿಷನರ್ ನವೀನ್ ಸರ್ ಬೇರೆ ಕಾಯ್ದಾರ ಅಂತೀರ. ಇದು ಎಲ್ಲ ನಡೀತಾ ಇರೋದು ನಮ್ಮ ಸ್ವಾತಂತ್ರ್ಯ ಪೂರ್ವ ನಂತರ ನಡೀತಾ ಕರ್ಮ. ಇದು ಕರ್ಮಣ್ಯ ಅಧಿಕಾರ ಪ್ರದೇಶ ಕಥಾವಚನ ಗ್ರಾಂಟ್ ಆಗಿರೋದು ಗ್ಯಾರಂಟಿ ಅಲ್ಲ. ಎಸ್ ಸರ್, 51-52 ಅಲ್ಲಿ ಗ್ರಾಂಟ್ ಆಯ್ತಲ್ಲ ಸರ್. ಅವ್ರು ಓವರ್ ದಿ ಪೀರಿಯಡ್ ಆಫ್ ಟೈಮ್ ಸಾಗುವಳಿ ಸ್ವಲ್ಪ ಚೇಂಜಸ್ ಮಾಡ್ತಾರೆ. 277 ಎಲ್ಲ ಕರೆಕ್ಟ್ ಇದೆ, 127 ಅಲ್ಲಿ ಆಗಿರೋದು ಮತ್ತೆ